ಸುಮಾರು 12 ಗಂಟೆಗೆ ನಗರದ ಹೊರವಲಯದ ಯಲಹಂಕದಲ್ಲಿ ಬಾಂಬ್ ಸ್ಫೋಟಗೊಂಡು 60 ಜನರು ಸತ್ತು 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಈ ಸ್ಫೋಟದಿಂದ ನಗರದಲ್ಲಿ ಭಯದ ವಾತಾವರಣ ನಿರ್ಮಾಣಗೊಂಡಿದೆ. ಈ ಸ್ಫೋಟದ ಹಿಂದೆ ಭಯೋತ್ಪಾದಕರ ಕೈವಾಡವಿದ್ದು ದುಷ್ಕರ್ಮಿಗಳಿಗಾಗಿ ಪೊಲೀಸರು ತೀವ್ರ ಶೋಧ ನಡೆಸಿದ್ದಾರೆ. ಸಂಶಯಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ನಗರದ ಪೊಲೀಸ್ ಕಮಿಷನರ್ ಶ್ರೀ ಸಂಜಯ್ ಕುಮಾರ್ ಅವರು ನಾಗರಿಕರಲ್ಲಿ ಮನವಿ ಮಾಡಿದ್ದಾರೆ. ಇಂದು ರಾಜ್ಯಾದ್ಯಂತ ಮುಷ್ಕರ ಅಂತ್ಯಗೊಂಡಿದೆ. ಬಾಯ್, ಎಲ್ಲಾ ಕಡೆ ಸೆಕ್ಯೂರಿಟಿ ಟೈಟ್ ಆಗಿದೆ ಬಾಯ್. ಇನ್ನು 2 ದಿವಸ ಆಗುತ್ತೆ. ಪ್ಲಾನ್ ಮಾಡಿಟ್ಟಿದ್ದೀನಿ. ಏನೇ ಮಾಡ್ಬೇಕಾದ್ರೂ ಹುಷಾರಾಗಿ ಮಾಡು. ಸರಿ ಬಾಯ್. ಇಂಪಾರ್ಟೆಂಟ್ ವಿಷಯ ಆದ್ರೆ ನನಗೆ ಫೋನ್ ಮಾಡು. ಓಕೆ ಓಕೆ ಬಾಯ್. ಯಾರು ಸರ್? ನಾನು ರೂಮ್ ಬಾಯ್ ಸರ್. ಫ್ರೂಟ್ ಪಂಚ್ ತಂದಿದ್ದೀನಿ. ಇದು ಫ್ರೂಟ್ ಪಂಚ್ ಅಲ್ಲ, ಪೊಲೀಸ್ ಪಂಚ್. Don't move. Get up. I say get up. Oh my God! Don't shoot! Don't shoot! Come on! Iqbal, alias Chotu, expert in explosives, the most wanted criminal, Bashir ka bhai. ಹೇಳು, ಏನ್ ನಿಮ್ ಪ್ಲಾನ್? ಹೇಳು, ಇಲ್ಲ ಅಂದ್ರೆ ಸಾಯೋವರೆಗೂ ಜೈಲಲ್ಲಿ ಕೊಡಬೇಕಾಗತ್ತೆ. ಈ ಇಕ್ಬಾಲ್ನ ಇಟ್ಕೊಳ್ಳೋ ಜೈಲ್ನ ಇದುವರೆಗೂ ಇಂಡಿಯಾದಲ್ಲಿ ಯಾರು ಕಟ್ಸಿಲ್ಲ. ನಿಮ್ಮನ್ನ ಈ ಸೆಲ್ನ ಚಿಂದಿ ಮಾಡಿ ನಮ್ಮಣ್ಣ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದೇ ಬರ್ತಾನೆ. ರಾಜ್ ನಂಗೆ ಹೋಗ್ತೀನಿ. ನೀನು ಕರ್ಕೊಂಡು ಹೋಗಕ್ಕೆ ನಿಮ್ಮ ಅಣ್ಣ ಇಲ್ಲಿಗೆ ಬಂದೇ ಬರ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಂದ್ರೆ ಮತ್ತೆ ವಾಪಸ್ ಹೋಗಲ್ಲ. ಬಶೀರ್ ಬಾಯ್ ನಮ್ ಮುಟ್ಟೋದಲ್ಲ, ಅವನ್ ಕೂದ್ಲು ನಿಮ್ ಕೈಲಿ ಅಲ್ಲಾಡ್ಸಕ್ಕಾಗಲ್ಲ.
ಯಾರು? ಏ ಮುಟ್ಟಾಳ, ನಗೋದಕ್ಕಾಕ ಫೋನ್ ಮಾಡಿದೀಯಾ? ನನ್ ನಗು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೀನ್ ಯಾರೋ ಲೂಸ್ ಮುಂಡೆದು ಅನ್ಸುತ್ತೆ. ಮರ್ಯಾದೆಗೆ ನಿನ್ ಗಂಡನ್ಗೆ ಕೈ ಕೊಡು. ಯಾಕೆ? ಫೋನ್ ನ ಕೈ ಕೊಡು. ಏಯ್ ಮೊದಲು ನೀನ್ ಯಾರು ಹೇಳೋ? ಡಾಕ್ಟರ್ ರಾಜ್ಕುಮಾರ್, ಮೆಗಾ ಸ್ಟಾರ್ ಚಿರಂಜೀವಿ, ರಜನಿಕಾಂತ್, ಅಮಿತಾಬ್ ಬಚ್ಚನ್. ಹೆಸರು ಕೇಳಿದ ತಕ್ಷಣ ಮೈ ಜುಮ್ ಅನ್ನತ್ತಲ್ಲ, ನನಗೂ ಜುಮ್ ಅನ್ನತ್ತೆ. ಯಾಕಂದ್ರೆ ನಾನು ಅವ್ರ ಅಭಿಮಾನಿ. ಹಲೋ ಆಂಟಿ. ಏನು ಆಂಟಿನಾ? ಆಂಟಿ ಬೇಡ, ಅಕ್ಕ ಬೇಡ, ಅಮ್ಮ ಬೇಡ, ಅಜ್ಜಿ. ಇಟ್ಸ್ ಯೋರ್ ಚಾಯ್ಸ್. ಫಸ್ಟ್ ಫೋನ್ ನಿಮ್ ಗಂಡನ್ ಕೈ ಕೊಡಿ. ಇಲ್ಲ ಅಂದ್ರೆ ನೀವ್ ಕಷ್ಟಪಟ್ಟು ಎತ್ತಿರೋ ನಿಮ್ ಮಗ ಚಿಂಟುನ ಮಿಕ್ಸಿಲ್ ಹಾಕಿ ಮಿಲ್ಕ್ ಶೇಕ್ ಮಾಡ್ಬಿಡ್ತೀವಿ. ಅಯ್ಯೋ ಅಯ್ಯೋ, ನನ್ ಚಿಂಟುಗೆ ಏನಾಯ್ತು? ನಿಮ್ ಮಗನ್ನ ಕಿಡ್ನಾಪ್ ಮಾಡಿದೀವಿ. ಕಿಡ್ನಾಪ? ಏನಂದ್ರೆ? ಅಂಕಲ್, ನಂಗೆ ಇವೆಲ್ಲ ಸಾಕಾಗಲ್ಲ, ಇನ್ನು ಬೇಕು. ಮೈಸೂರ್ ಪಾಕು, ಚಾಕ್ಲೇಟ್ ಎಲ್ಲ ಬೇಕು. ಅಂಗಡಿ ಬಾಗಿಲು ತೆಗಿಯೋ. ನೋಡಪ್ಪ, ನಮ್ಮ ಹತ್ರ ಇರೋದು ಇಷ್ಟೇ ಸಾಕು. ಇಷ್ಟೇನಾ? ಹಂಗಾರೆ ನನ್ನೇ ತಿನ್ಕೊಂಬಿಡು. ಆಯ್ತು, ಸಂಜೆ ನೋಡೋಣ. ಮಾವ, ನಮ್ ಕೆಲ್ಸ ಮುಗಿಯೋ ತನಕ ಸ್ವಲ್ಪ ಸೀರಿಯಸ್ನೆಸ್ ಮೇಂಟೈನ್ ಮಾಡಿ. ಅಯ್ಯಯ್ಯೋ, ಅಯ್ಯೋ ಬೇಗ ಬಂದ್ರೆ. ಹಾರ್ಟ್ ಅಟ್ಯಾಕ್ ಆಗೋಯ್ತಾ? ಸದ್ಯ ನಿನ್ನಿಂದ ನನಗೆ ಬಿಡುಗಡೆ ಸಿಕ್ಕಿದ್ರೆ ಸಾಕು. ಅರ್ಜೆಂಟ್ ಆಗಿ ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ನಮ್ ಚಿಂಟುನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ನಮ್ ಚಿಂಟುನ ಕಿಡ್ನಾಪ್? ತಮಾಷೆ ಮಾಡ್ಬೇಡ್ವೆ. ನಮ್ ಚಿಂಟುನ ಕಿಡ್ನಾಪ್ ಮಾಡೋಷ್ಟು ಧೈರ್ಯ ಯಾರಿಗೆ ಇದೆ? ಯಾರು ಗೊತ್ತ್ರಿ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀನೇನು ಭಯ ಬೀಳಕ್ ಹೋಗ್ಬೇಡ. ಅವ್ನ್ ಯಾವನ್ ಕಿಡ್ನಾಪ್ ಮಾಡ್ಕೊಂಡು ಹೋದ್ನೋ ಅವನಿಗೆ ನಮ್ ಚಿಂಟುಗೆ ಕುರುಕ್ ತಿಂಡಿ ಒದಗಿಸಕ್ಕಾಗದೆ ಮನೆ ಬಾಗ್ಲಲ್ಲಿ ತಂದ್ಬಿಟ್ಟು ನಮ್ಮಿಬ್ರಿಗೂ ದಂಡ ನಮಸ್ಕಾರ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ. ತಮಾಷೆ ಸಾಕು, ಮೊದ್ಲು ಫೋನ್ ತಗೊಳ್ರಿ. ಅಷ್ಟೊಂದು ಸೀರಿಯಸ್? ಹಲೋ, ಕಾಮರ್ಸ್ ಲೆಕ್ಚರರ್ ಕಾಮರಾಜ್ ಸ್ಪೀಕಿಂಗ್. ಗೊತ್ತೋ ಕಾಮೆ? ಇದೆಲ್ಲ ಓವರ್, ಇವೆಲ್ಲ ಬೇಡ. ಕಾಮ ಕೇಳಿಸ್ಕೊ, ನಿನ್ ಮಗನ್ನ ಕಿಡ್ನಾಪ್ ಮಾಡಿದೀವಿ. ನಿಮ್ಗೇನಪ್ಪ ಬೇಕು? ದುಡ್ಡ? ಅದು ನನ್ನ ಹತ್ರ ಇಲ್ಲ. ಚಿನ್ನ ಬೇಕಾ? ಗೋಲ್ಡ್? ಅದು ನನ್ನ ಹೆಂಡತಿ ಹತ್ರ ಇದೆ. ಕೇಳಿದ್ರೆ ಜಾಡ್ ಸುದಿತಾಳೆ. ನಮ್ಗವೆಲ್ಲ ಏನು ಬೇಡ. ಏನು ಬೇಡವಾ? ಮತ್ತಿನ್ಯಾಕ್ರಪ್ಪ ಅವನ್ನ ಕಿಡ್ನಾಪ್ ಮಾಡಿದ್ರಾ? ಅವನು ಅಂದ್ರೆ ನಿಮ್ಗೆ ಅಷ್ಟು ಇಷ್ಟನಾ? ನೀವೇ ಇಟ್ಕೊಡ್ರಪ್ಪ. ಮಾವ, ಇವನ್ನ ನೀವೇ ಇಟ್ಕೊಳ್ಳಿ ಅಂತ ಇದ್ದಾನೋ? ಅಂಕಲ್ ಅಂಕಲ್, ನಾ ಇಲ್ಲೇ ಇರ್ತೀನಿ. ನೀವು ಕಂಡ್ರೆ ನಂಗೆ ತುಂಬಾ ಇಷ್ಟ. ನೀನ್ ಮನುಷ್ಯನೇನೋ ರಾಕ್ಷಸ? ನಮ್ ಬಾಳಲ್ ಸುಂಟ್ರುಗಳ ತರ ಬಂದು ರಕ್ತ ಕಣ್ಣೀರ್ನ ಬರಿಸ್ತಾ ಇದ್ಯಾ? ನಾವ್ ಹಿಂಗೆ ಆದ್ರೆ ಅನಾಥರಾಗ ಆಯ್ಕೊಂಡು ತಿನ್ಬೇಕಾಗತ್ತೆ. ಏನಾಯ್ತ್ರಿ? ಒಂದ್ ನಿಮಿಷ, ಇನ್ನೂ ಡಿಸೈಡ್ ಮಾಡಿಲ್ಲ ಇರೇ. ಏನೋ ಬಿಲ್ಡಪ್ ಕೊಡು. ನೋಡ್ ವಿಕೃತ ಕಾಮೆ, ಮರ್ಯಾದೆಯಾಗಿ ನಾನು ಹೇಳದನ್ ತಂದ್ಕೊಟ್ರೆ ನೀನ್ ನಿನ್ ಮಗನ್ ಕರ್ಕೊಂಡ್ ಹೋಗ್ಬೋದು. ಇಲ್ಲ ನಿನ್ ಮಗನ ಜ್ಯೂಸ್ ಮಾಡಿ ಗ್ಲಾಸ್ ಅಲ್ಲಿ ಹಾಕಿ ಮನೆಗ್ ಕಳಿಸ್ತೀನಿ. ಅಂತದೇನ್ರಪ್ಪ ಬೇಕು ನಿಮ್ಗೆ? ನಾಳೆ ನಡೆಯೋ ಕಾಮರ್ಸ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಬೇಕು. ಓ, ನನಗೆ ಈಗ ಅರ್ಥ ಆಯ್ತು. ನೀವು ಟೆರರಿಸ್ಟ್ಗಳಲ್ಲ, ಓದಕ್ ಯೋಗ್ಯತೆ ಇಲ್ದಿರೋ ಓದ್ಲಾ ಸ್ಟೂಡೆಂಟ್ಸ್. ಎಸ್. ನೋಡ್ರಯ್ಯ, ನಾನು ಕ್ವಶನ್ ಪೇಪರ್ ಕೊಡಲ್ಲ ಕಣ್ರಯ್ಯ. ನೋಡ್ ಕಾಮೆ, ನೀನು ಕ್ಲಾಸ್ ರೂಮ್ ಅಲ್ಲಿ ಸ್ಟ್ರಾಂಗು, ಬೇರೆ ವಿಷಯದಲ್ಲಿ ವೀಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಇಡೀ ಕಾಲೇಜ್ಗೆ ಗೊತ್ತು. 5 ವರ್ಷ ಆದ್ಮೇಲೆ ಒಂದ್ ಮಗುಗ್ ತಂದೆ ಆಗಿದ್ಯಾ, ಮತ್ತೆ ನಿಂಗೆ ಅಷ್ಟೊಂದು ರಿಸ್ಕ್ ಬೇಕಾ? ನೀನ್ ಮ್ಯಾಟ್ರೆ ಮರ್ತೋಗಿತ್ತು. ದಯವಿಟ್ಟು ನನ್ ಮಗನಿಗೆ ಏನು ಮಾಡಬೇಡ್ರಪ್ಪ. ತಿರ್ಗಾ ಅಷ್ಟೊಂದು ರಿಸ್ಕ್ ತೊಳಕೆ ನನ್ ಕೈಲಾಗಲ್ಲ. ನಿಮ್ಗೇನು ಕ್ವಶನ್ ಪೇಪರ್ ತಾನೆ? ನಾನು ಕೊಡ್ತೀನಿ. ಮಾಮ, ಕಾಮಿ ದಾರಿಗೆ ಬಂದ. ಸೂಪರ್ ಸೂಪರ್. ಹಲೋ, ನಿಮ್ಮ ಮನೆಗಳ ಅಡ್ರೆಸ್ ಗಳು ಕೊಟ್ಬಿಡ್ರಪ್ಪ, ಅಲ್ಲಿಗೆ ತಗೊಂಬಂದ್ ತಲುಪಿಸ್ಬಿಡ್ತೀನಿ. ಲೋಕಾಮಿ, ಇವೆಲ್ಲ ನಾವು ತುಂಬಾ ನೋಡ್ಬಿಟ್ಟಿದೀವಿ. ಓವರ್ ಡೌ ಮಾಡ್ಬೇಡ, ಮುಚ್ಕೊಂಡ್ ನಾವ್ ಹೇಳಿ ಜಾಗಪ್ಪ. ಸರಿ, ಎಲ್ಲಿಗೆ ಬರ್ಬೇಕ್ರಪ್ಪ? ಈ ಟೈಮಲ್ಲಿ ಯಾವನೇ ಒಂದು ಫೋನು. ಹಲೋ, ಲೆಕ್ಚರರ್ ಕಾಮೇಶ್ವರ್ ಸ್ಪೀಕಿಂಗ್. ಕಾಮಿ, ನಾವು ಬಂದ್ವಿ, ನೀನ್ ಬಂದ? ನನ್ ಮಕ್ಕ
ಮಕ್ಳಲ್ಲಿ ನಿಮ್ ಕಣ್ಣು ಮುಂದೆ ಗರಡ್ ಗಮ್ಮತ್ ತರ ನಿಂತ್ಕೊಂಡಿದ್ದೀನಿ. ಕಣ್ ಕಾಣಿಸಲ್ವಾ? ಅದಕ್ಕೆ ಫೋನ್ ಬೇರೆ ಮಾಡ್ಬೇಕಾ? ಏರ್ಟೆಲ್ ಟು ಏರ್ಟೆಲ್ ಔಟ್ ಗೋಯಿಂಗ್ ಫ್ರೀ, ಅದಕ್ಕೆ ಮಾಡ್ದೆ. ಹೆಂಗೆ? ಸೂಪರ್. ನನ್ನ ಮಕ್ಕಳ ನನ್ನ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೋಬೇಕು, ಬಟ್ಟಿ ಬಿಚ್ಚಿ. ನೋ ನೋ ನೋ, ಕ್ಯಾಟ್ ಇಮ್ಯಾಜಿನೇಷನ್ ಮಾಡ್ಬೇಡ. ಕ್ವೆಶ್ಚನ್ ಪೇಪರ್ ತಂದಿದ್ಯಾ? ತಂದಿದ್ದೀನಿ, ತೋರ್ಸು. ನೋಡ್ರಪ್ಪ, ಹೋದ ವರ್ಷದ ಕ್ವೆಶ್ಚನ್ ಪೇಪರ್ ಕೊಟ್ಬಿಟ್ಟು ನಮ್ ಕಿವಿ ಮೇಲೆ ಫ್ಲವರ್ ಇಡಕ್ ಟ್ರೈ ಮಾಡ್ತಾ ಇದ್ಯಾ? ಇದು ನಾಳೆದೆ ಕಣ್ರಯ್ಯ, ನಾಳೆ ಕ್ವೆಶ್ಚನ್ ಪೇಪರ್. ಓಕೆ ಮಾಮ, ಡನ್. ಹಂಗಾರೆ ನಿನ್ ಮಗನ ಈಗ ಕರ್ಕೊಂಡ್ ಬರ್ತೀನಿ. ನನ್ ಮಕ್ಕಳು ಬೇಜಾನ್ ಟಾರ್ಚರ್ ಮಾಡ್ತಾರಲ್ಲಪ್ಪ. ಅಂಕಲ್ ನಾವು ಹೋಗಲ್ಲ ಅಂಕಲ್, ಪ್ಲೀಸ್ ಅಂಕಲ್ ನಾವು ಹೋಗಲ್ಲ ಅಂಕಲ್. ಖರ್ಚು ಮಾಡಕ್ ನಮ್ಮ ಹತ್ರ ಕಾಸಿಲ್ಲ, ಹೋಗ ಕಳ್ಸ್ಕೊಳ. ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ. ನಾನು ಹೋಗಲ್ಲ, ನನ್ನ ಡ್ಯಾಡಿ ಜೊತೆ ಇರಕ್ ನಂಗೆ ಇಷ್ಟ ಅಲ್ಲ, ನಿಮ್ ಜೊತೆನೆ ಇರ್ತೀನಿ. ಈ ನನ್ ಮಗ ಯಾಕೆ ಕಿರಿಕ್ ಮಾಡ್ತಾವನೆ? ಚಿನ್ನ, ನೀನ್ ಗುಡ್ ಬಾಯ್ ಅಲ್ಲ. ನೆಕ್ಸ್ಟ್ ಟೈಮ್ ಎಕ್ಸಾಮ್ ಬಂದಾಗ ಮತ್ತೆ ನಿನ್ನ ಕಿಡ್ನಾಪ್ ಮಾಡ್ತೀವಿ, ಮಾಡಿ 1 ವಾರ ನಮ್ ಜೊತೆ ಇಟ್ಕೊಂತೀವಿ. ಓಕೆ? ಅಲ್ಲಿವರೆಗೂ ತಿಂಡಿ ಅಲ್ಲಿ ತನಕ ನಿಮ್ಮ ಅಪ್ಪನ ಜೊತೆ ಅಡ್ಜಸ್ಟ್ ಮಾಡ್ಕೋ. ಸದ್ಯಕ್ಕೆ ಇದನ್ನ ಇಟ್ಕೋ. ಚೆನ್ನಾಗಿ ಮೇಯಿಸ್ಬಿಟ್ಟು ಸೆಟ್ ಮಾಡ್ಕೊಂಡ್ಬಿಟ್ಟವ್ರ. ಅಂಕಲ್ ನನ್ನ ಕಿಡ್ನಾಪ್ ಮಾಡ್ತೀರಾ ತಾನೆ? ನಿಜವಾಗ್ಲು ಪ್ರಾಮಿಸ್? ಪ್ರಾಮಿಸ್. ಏಯ್, ಪ್ರಾಮಿಸು, ಕೋಲ್ಗೇಟು, ಕ್ಲೋಸ್ ಅಪ್, ಇಳಿಯ ಕೆಳಗೆ. ಬರೋ ಬರೋ. Keep distance. Question paper. Open and show. ಇದು ಬೇರೆ ನೋಡ್ರಪ್ಪ, ಎಲ್ಲ ಪೇಪರ್ಸು ತಗೊಂಡ್ಬಂದ್ಬಿಡ್ತೀನಿ. ಹಾಳಾಗೋಗ್ರಿ. Bad luck.